ಮೂಲಕ ಒತ್ತಡ ಹೇರ್ತಾರ. ಅಮಾನತು ಆದೇಶ ವಾಪಸ್ ಪಡೆಯುವಂತೆ ಒತ್ತಡ ಹೇರಬಹುದು. ಬಿಜಾಪುರ ಭಾಗದ ಕಾರ್ಯಕರ್ತರಿಂದ ಒತ್ತಡ ಹಾಕಿಸುವ ಸಾಧ್ಯತೆ ಇದೆ. ಯತ್ನಾಳ್ ಅನಿವಾರ್ಯತೆ ಬಗ್ಗೆ ಮನವರಿಕೆ ಮಾಡಿಕೊಡುವ ಸಾಧ್ಯತೆ ಇದೆ. ರೆಬಲ್ಸ್ ಟೀಮ್ ಭೇಟಿಯಾಗಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಬಹುದು. ನಮ್ಮ ಸಮುದಾಯಗಳು ನಮ್ಮ ಜೊತೆ ಇವೆ ಎಂಬ ಸಂದೇಶ ರವಾನೆ ಮಾಡಬಹುದು. ಹೀಗಾಗಿ ಯತ್ನಾಳ್ ವಿರುದ್ಧ ಕ್ರಮ ಮರುಪರಿಶೀಲನೆಗೆ ಮನವಿ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ನಮ್ಮ ಸಮುದಾಯಗಳು ನಮ್ಮ ಜೊತೆ ಇವೆ ಅಂತ ಅನ್ಕೊಂಡು ನೀವು ಬಹಿರಂಗವಾಗಿ ಹೇಳಿಕೆ ಕೊಟ್ಕೊಂಡು ಬಂದ್ರಿ. ಆದ್ರೆ ಯಾವ ಸಮುದಾಯವೂ ಈಗ ನಿಂತಿವೆ ಅಂತ ಅನ್ನೋದು ಒಂದ್ ಕಡೆ ನಿಮ್ಮ ತಿಳುವಳಿಕೆಗೆ ಇರಬಹುದು. ಆದ್ರೆ ಹೈಕಮಾಂಡ್ ನಾಯಕರಿಗೆ ಇದ್ಯಾವುದೂ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಕಾಣಸಿಗ್ತಾ ಇದೆ. ಯಾಕೆಂತಂದ್ರೆ ಸಮುದಾಯವನ್ನ ಹೆದರಾಕೊಳ್ಳೋದು ಬೇಡ, ಲಿಂಗಾಯತ ಸಮುದಾಯ ನಾಯಕರನ್ನ ಹೆದರಾಕೊಳ್ಳೋದು ಬೇಡ ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಬಾರಿ ಯತ್ನಾಳ್ಗೆ ವಾರ್ನಿಂಗ್ ಕೂಡ ಕೊಡಲಾಗಿತ್ತು. ಆದರೆ ಅದ್ಯಾವುದಕ್ಕೂ ಡೋಂಟ್ ಕೇರ್ ಅಂದಂತಹ ಯತ್ನಾಳ್ ಪದೇ ಪದೇ ಬಹಿರಂಗ ಹೇಳಿಕೆ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದ್ರು. ಒಂದ್ ಕಡೆ ವಿಜಯೇಂದ್ರ ಯಡಿಯೂರಪ್ಪನವರ ವಿರುದ್ಧ ಬಹಿರಂಗ ಹೇಳಿಕೆ ಕೊಡುವಂತಹ ಕೆಲಸಗಳಾಗ್ತಾ ಇತ್ತು. ಸೊ ಹಾಗಾಗಿ ಇದೀಗ ಶಿಸ್ತು ಕ್ರಮವನ್ನ ಕೈಗೊಳ್ಳಲೇಬೇಕಾದಂತಹ ಅನಿವಾರ್ಯತೆ ಬಂದಿದೆ. ರಾಜ್ಯ ಬಿಜೆಪಿಯಲ್ಲಿನ ಭಿನ್ನಮತ ನಿರ್ಣಾಯಕ ಹಂತಕ್ಕೆ ತಲುಪಿದ್ದು. ಪಕ್ಷದ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಿರುದ್ಧ ಸಮರ ಸಾರಿದ್ದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಪಕ್ಷದಿಂದ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಲಾಗಿದೆ. ಇದೊಂಥರ ಶಿಕ್ಷೆ ಇದ್ದಂಗೆ ಅವರಿಗೆ. ಬಿಜೆಪಿ ಪಾರ್ಟಿಯಿಂದ ಉಚ್ಚಾಟನೆಗೊಂಡಿರುವಂತಹ ಯತ್ನಾಳ್ ರವರ ಮುಂದಿನ ನಡೆಯುವುದು. ರಾಜ್ಯ ಬಿಜೆಪಿ ನಾಯಕರಿಗೆ ಶಾಕ್ ಕೊಡ್ತಾರ ರೆಬಲ್ ಲೀಡರ್. ರಾಜ್ಯದಲ್ಲಿ ಹೊಸ ಪಕ್ಷ ಕಟ್ತಾರ ರೆಬಲ್ ನಾಯಕ ಯತ್ನಾಳ್. ವಿಜಯೇಂದ್ರ ವಿರುದ್ಧ ಮತ್ತೆ ತಿರುಗಿ ಬೀಳ್ತಾರ ಶಾಸಕ ಯತ್ನಾಳ್ ತಲೆಯಲ್ಲಿ ಹೊಸ ಪಕ್ಷ ಕಟ್ಟುವ ಯೋಚನೆ. ಯತ್ನಾಳ್ಗೆ ಈಶ್ವರಪ್ಪ ಹಾಗೂ ಹಿಂದುತ್ವವಾದಿಗಳು ಸಾಥ್. ಮುಂದಿನ ರಾಜಕೀಯ ನಡೆ ಬಗ್ಗೆ ಚರ್ಚೆ ಮಾಡುವ ಸಾಧ್ಯತೆ ಇದೆ. ಹೊಸ ಪಕ್ಷ ಕಟ್ಟಿದ್ರೆ ಆರ್ಥಿಕ ಸಂಪನ್ಮೂಲಗಳ ಬಗ್ಗೆ ಚರ್ಚೆ ಸಾಧ್ಯತೆ. ಈಗಾಗಲೇ ಈಶ್ವರಪ್ಪನವರು ಕೂಡ ಪಕ್ಷದಿಂದ ಹೊರಗಡೆ ಇದ್ದಾರೆ. ಈಶ್ವರಪ್ಪನವರ ಜೊತೆ ಕೈ ಜೋಡಿಸಿ ಹೊಸ ಪಕ್ಷ ಕಟ್ಟುವಂತಹ ಸಾಧ್ಯತೆಗಳು ಇದೆಯಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಉದ್ಭವ ಆಗ್ತಾ ಇದೆ. ಏನು ನಡೆಯನ್ನ ಅನುಸರಿಸ್ತಾರೆ ಯತ್ನಾಳ್? ಬಿವೈ ವಿಜಯೇಂದ್ರ ಆಪ್ತ ರೇಣುಕಾಚಾರ್ಯಗೆ ಶಿಸ್ತು ಸಮಿತಿ ನೋಟಿಸ್ ಬಳಿಕ ಸಂಭ್ರಮದಲ್ಲಿ ಇದ್ರು ಭಿನ್ನಮತೀಯರ ತಂಡ. ರಾಜ್ಯಾಧ್ಯಕ್ಷರ ಬಣದವರಿಗೂ ಕೂಡ ನೋಟಿಸ್ ತಮ್ಮ ಬೇಡಿಕೆ ಈಡೇರಿಕೆಗೆ ಭಾಗಿಯಾಗಿರಬಹುದು ಅಂತ ಹೇಳಿ ಸಂಭ್ರಮದಲ್ಲಿ ಇದ್ರು. ಬಟ್ ಆದ್ರೆ ಇದೆಲ್ಲವೂ ಕೂಡ ಉಲ್ಟಾ ಆಗಿದೆ. ತಮ್ಮ ನಾಯಕನನ್ನೇ ಉಚ್ಚಾಟಿಸಿದಂತಹ ಹೈಕಮಾಂಡ್ ನಿಲುವಿನಿಂದ ಯತ್ನಾಳ್ ಬಣ ಒಂದ್ ಕಡೆ ಶಾಕಿಗೆ ಒಳಗಾಗಿದೆ. ಒಂದು ವೇಳೆ ವಿಜಯೇಂದ್ರರನ್ನೇ ಅಧ್ಯಕ್ಷರನ್ನಾಗಿ ಮುಂದುವರೆಸಿದ್ರೆ ತಮ್ಮ ಕತೆ ಏನು ಅಂತ ಆಪ್ತ ವಲಯದಲ್ಲಿ ನಾಯಕರುಗಳು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಯತ್ನಾಳ್ ದಿಲ್ಲಿಯಿಂದ ಅಂದ್ರೆ ಬೆಂಗಳೂರಿಗೆ ಮರಳಿದ ಬಳಿಕ ಮುಂದಿನ ಕಾರ್ಯತಂತ್ರ ಸಮಾಲೋಚಿಸುವಂತಹ ನಿರ್ಧಾರವನ್ನು ಕೂಡ ಕೈಗೊಳ್ಳಲಾಗತ್ತೆ. ಯತ್ನಾಳ್ ರವರು ಯಾವ ರೀತಿಯಾಗಿ ಮುಂದಿನ ನಿರ್ಧಾರವನ್ನು ಕೈಗೊಳ್ತಾರೆ ಅನ್ನುವಂತಹ ವಿಚಾರ. ಅದು ಅಲ್ಲದೆ ಹನಿ ಟ್ರ್ಯಾಪ್ ಕೇಸ್ ಏನಿದೆ, ಹನಿ ಟ್ರ್ಯಾಪ್ ಕೇಸ್ ಕೂಡ ಹುರುಳಾಯಿತು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸದನದಲ್ಲಿ ಯತ್ನಾಳ್ಗೆ ಯಾರೋ ಚೀಟಿ ಕೊಡ್ತಾರೆ, ಆ ಚೀಟಿಯಲ್ಲಿ ಏನಿತ್ತು ಅನ್ನೋದು ಅವರು ಬಹಿರಂಗಪಡಿಸ್ತಾರೆ. ಆದರೆ ಚೀಟಿ ಯಾರು ಕೊಟ್ಟರು ಅನ್ನೋದು ಮಾತ್ರ ಇಲ್ಲಿವರೆಗೂ ಕೂಡ ಅವರು ಬಿಚ್ಚಿಡುವಂತಹ ಕೆಲಸವನ್ನ ಮಾಡಿಲ್ಲ. ಇದರಿಂದಾಗಿ 18 ಶಾಸಕರನ್ನ 6 ತಿಂಗಳುಗಳ ಕಾಲ ಹೊರಗೆ ಇಡಬೇಕಾಯಿತು. ಯಾಕೆಂತಂದ್ರೆ ಸದನದಲ್ಲಿ ಅವರ ವರ್ತನೆಗಳು ಆಗಿತ್ತು. ಸೊ ಹಾಗಾಗಿ 6 ತಿಂಗಳುಗಳ ಕಾಲ ಅವರನ್ನ ಕೂಡ ಸದನದಿಂದ ಹೊರಗೆ ಇಡಲಾಗಿದೆ. ಸೊ ಇದೆಲ್ಲವೂ ಡೆವಲಪ್ಮೆಂಟ್ಸ್ ನೋಡಿದಂತಹ ಹೈಕಮಾಂಡ್ ಈ ಒಂದು ನಿರ್ಧಾರಕ್ಕೆ ಮುಂದಾಗಿದೆ, ಅಂದ್ರೆ ನಿರ್ಧಾರವನ್ನ ಕೈಗೊಂಡಿದೆ. ಸೊ ಹಾಗಾಗಿ 6 ವರ್ಷಗಳ ಕಾಲ ಉಚ್ಚಾಟನೆಯ ಭಾಗ್ಯ ಸಿಕ್ಕಿದೆ ಯತ್ನಾಳ್ಗೆ. ಇಲ್ಲಿ 18 ಶಾಸಕರನ್ನ 6 ತಿಂಗಳ ಕಾಲ ಕಳುಹಿಸಿದ್ರೆ ಯತ್ನಾಳ್ರನ್ನ 6 ವರ್ಷಗಳ ಕಾಲ ಮನೆಗೆ ಕಳಿಸುವಂತಹ ಕೆಲಸ ಆಗಿದೆ.